ಬಿಜೆಪಿ ಪಕ್ಷದಲ್ಲಿ ಆಗ್ತಾ ಇರುವ ಎಲ್ಲ ಬೆಳವಣಿಗೆಗಳು ಹಾಗೆ ಜಿಲ್ಲಾಧ್ಯಕ್ಷರ ನೇಮಕಾತಿ ವಿಚಾರದಲ್ಲಿ ಎದ್ದಿರುವ ಅಸಮಾಧಾನ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ ವಿಶ್ವನಾಥ್ ಪತ್ರಿಕಾಗೋಷ್ಠಿಯನ್ನ ಕರೆದಿದ್ದಾರೆ, ಮಾತನಾಡ್ತಿದ್ದಾರೆ, ಕೇಳೋಣ. ಆದ್ರೆ ನಿನ್ನೆ ನೀವು ಮಾತಾಡಿರೋದು ರಾಜ್ಯಾಧ್ಯಕ್ಷರ ಬಗ್ಗೆ, ಸಂಘಟನೆ ಬಗ್ಗೆ, ವ್ಯವಸ್ಥೆ ಬಗ್ಗೆ ಏಕಪಕ್ಷೀಯವಾಗಿ ಎಲ್ಲರೂ ತಗೊಂತಾರೆ. ರಾಷ್ಟ್ರೀಯ ನಾಯಕರು ಇಲ್ವಾ ಅಲ್ಲಿ? ರಾಷ್ಟ್ರೀಯ ನಾಯಕರ ಹತ್ರ ಈಗ ಹೋಗಿ ನಡ್ಡಾ ಅವ್ರ ಹತ್ರ ಮಾತಾಡ್ರಿ, ಅಮಿತ್ ಶಾ ಅವ್ರ ಹತ್ರ ಮಾತಾಡ್ರಿ, ಮುಂದಿನ ಅಧ್ಯಕ್ಷರು ಬೇಡ ನಾನೇ ಆಯ್ತೀನಿ ಅಂತ ಹೇಳ್ರಿ. ಬೇಡ ಅಂದವ್ರು ಯಾರು? ಪಕ್ಷ ಯಾರನ್ನ ಅಧ್ಯಕ್ಷರು ಮಾಡ್ತಾರೋ ಅವ್ರು ಏನ್ ಹೇಳ್ತಾರೋ ಕೆಲಸನ ಮಾಡ್ತೀವಿ. ಏನೇ ಅಸಮಾಧಾನ ಇರ್ಬೋದು, ಏನೇ ಇರ್ಬೋದು. ಅದರಲ್ಲಿ ನಾವು 46 ವರ್ಷ ಕಾರ್ಯಕರ್ತರು ಬಾಯಿ ಮುಚ್ಕೊಂಡಿದ್ದೀವಿ. ಇವತ್ತು ನೀವು MP ಮಾಡಬೇಕು ಅಂತಂದ್ರೆ ಸುಮ್ಮನೆ ಅಲ್ಲ, ನಿನ್ ದುಡ್ಡು ಪ್ರಭಾವ ಎಲ್ಲ ನಡೆಯಲ್ಲ. ನಾನು ಹೇಳ್ದಲ್ಲ, ನಿನ್ ಕ್ಷೇತ್ರದಲ್ಲೇ ನೀನು 22,000 ಓಟ್ ತಗೊಂಡಿರೋದು. ನೀವು ಕಳಸರಿ ಚುನಾವಣೆ ಸಂದರ್ಭದಲ್ಲಿ ಗೋರಿಬಿದ್ನೂರಲ್ಲಿ ಯಾರು ಸಪೋರ್ಟ್ ಮಾಡಿದ್ರಿ? ನೀವು ಬಿಜೆಪಿ ಕ್ಯಾಂಡಿಡೇಟ್ ಮಾಡಿದ್ರಾ? ಕಾಂಗ್ರೆಸ್ ಕ್ಯಾಂಡಿಡೇಟ್, ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಸಪೋರ್ಟ್ ಮಾಡೋದು ಊರಿಗೆಲ್ಲ ಗೊತ್ತು. ಬಾಗೇಪಲ್ಲಿಯಲ್ಲಿ ಯಾರು ಸಪೋರ್ಟ್ ಮಾಡಿದ್ರಿ ನೀವು? ಪಾಪ ಮುನ್ರಾಜ್ ಅಂತೇಳಿ 63,000 ಓಟ್ ತಗೊಂಡ ಅವನು. ನೀನು ಯಾರಿಗೆ ಮಾಡಿದ್ದು? ಕಾಂಗ್ರೆಸ್ ಕ್ಯಾಂಡಿಡೇಟ್ ಸಪೋರ್ಟ್ ಮಾಡಿದೆ. ಹೊಸಕೋಟೆಯಲ್ಲಿ ಯಾರು ಸಪೋರ್ಟ್ ಮಾಡಿದೆ ನೀನು? ಕಾಂಗ್ರೆಸ್ ಕ್ಯಾಂಡಿಡೇಟ್ ಸಪೋರ್ಟ್ ಮಾಡಿದೆ. ದೇವನಹಳ್ಳಿಯಲ್ಲಿ ಯಾರು ಸಪೋರ್ಟ್ ಮಾಡಿದೆ ನೀನು? KH ಮುನಿಯಪ್ಪರು ಸಪೋರ್ಟ್ ಮಾಡಿದೆ. ಹೋಗಲ್ಲಿ ಕಾರ್ಯಕರ್ತನ ಕೇಳ್ರಿ. ನೀನು ಪಕ್ಷದ ಬಗ್ಗೆ ಮಾತಾಡ್ತಾ ಇದೆಯಾ ನೀನು? ಪಕ್ಷ ಅಂದ್ರೆ ತಾಯಿ ಇದ್ದಂಗೆ ಸುಧಾಕರ್ ಅವರೇ. ಇಷ್ಟ ಇದ್ರೆ ಇರೋ, ಇವೆಲ್ಲ ಮಾತಾಡಕ್ ಹೋಗ್ಬೇಡ, ಡ್ಯಾಮೇಜ್ ಮಾಡಕ್ ಹೋಗ್ಬೇಡ. ನಿನ್ನಂತವ್ರು ಲಕ್ಷಾಂತರ ಜನ ನಮ್ಮ ಪಾರ್ಟಿಯಲ್ಲಿ ಅವರೇ. ಈಗ ಅನೇಕ ಜನ ಪಾರ್ಟಿಗೆ ಹೊಸದಾಗಿ ಬಂದಿರೋರು ಪಕ್ಷದಲ್ಲಿ ಕೆಲಸ ಮಾಡ್ತಾ ಇಲ್ವಲ್ಲ ಕಡೆಗೆ. ಅವ್ರು ಹೇಳಿದ್ದೇನು, ನಾನು 4 ವರ್ಷ ಮನೇಲಿ ಕುತ್ಕೊಳಕ್ ಆಗಲ್ಲ, ಬೇಜಾರಾಗ್ಬಿಟ್ಟೈತೆ, 4 ವರ್ಷ MP ಆಗ್ತೀನಿ ಅಂತ ಹೇಳಿದ್ ನೀವು. ನನ್ನ ಹತ್ರನೇ ಹೇಳಿದಿರಿ ನೀವು, ಕಾರ್ಯಕರ್ತರ ಹತ್ರ ಹೇಳಿದಿರಿ ನೀವು. ಅಂದ್ರೆ ನೀನ್ 4 ವರ್ಷ MP ಆಗೋದಕ್ಕೆ ಕಾರ್ಯಕರ್ತರು ಇಷ್ಟು ಶ್ರಮ ಪಡ್ಬೇಕಾಗಿತ್ತಾ? ಅಂದ್ರೆ ಮನೇಲಿ ಕುತ್ಕೊಳಕ್ ಆಗಲ್ಲ ಅಂದ್ರೆ ನೀನ್ ಪೂರ್ತಿ ಅಧಿಕಾರ ನಿಮ್ಗೆ ಬೇಕಾ? ನಾನು 46 ವರ್ಷ ಇವತ್ತು ನಾನು ಮಂತ್ರಿ ಸ್ಥಾನ ಕೇಳಿಲ್ಲ. ನಾನು ಎಲ್ಲ ನಿಮ್ಗೆ ಬಿಟ್ಕೊಟ್ಟಿದೀನಿ. ಯಾಕಂದ್ರೆ ಪಕ್ಷಕ್ಕೆ ಬಂದಾಗ, ಸರ್ಕಾರ ಅಧಿಕಾರಕ್ಕೆ ಬಂದಾಗಂತ ಎಲ್ಲ ನಾವ್ ಯಾರು ಕೇಳಲೇ ಇಲ್ಲ. ಬಂದವರಿಗೆ ಕೊಡಿ ಸರ್ ಅಧಿಕಾರ, ನಮ್ಗೆ ಬರೀ ಗ್ರಾಂಟ್ ಕೊಡ್ರಿ ಅಂತ ಕೇಳಿದವರು. ಹೋಗು ಇವತ್ತು ಕಾಂಗ್ರೆಸ್ ಅಲ್ಲಿ ಮಾತಾಡು, ತಗೊಂತಾರೆ ನಿಮ್ಗೆ ಅಂತೇಳಿ. ಇಷ್ಟು ನೀವು ಕಳಸರಿ ಏನಾದ್ರೂ ನಾವು ಅಧಿಕಾರಕ್ಕೆ ಬರಲಿಲ್ಲ ಅಂತಂದ್ರೆ, ನೀವು ಆ ಕೋವಿಡ್ ಅಲ್ಲಿ ಮಾಡಿದಂತ ಹಗರಣಗಳಿದೆಯಲ್ಲ, ಅವ್ಯವಹಾರ ಇದೆಯಲ್ಲ, ಇದು ಪ್ರಮುಖ ಕಾರಣ. ಗೊತ್ತಿರಲಿ ನೀವು. ಕೆಲವ ಮಂತ್ರಿಗಳು ಯಾರಿದ್ರಿ, ನಿಮ್ಮ ಒಂದು ದುರಾಂಕಾರದಿಂದ ಕಾರ್ಯಕರ್ತನ ದೂರ ಇಟ್ಟು ಆ ಕಾರ್ಯಕರ್ತರಿಗೆ ಯಾವ್ದು ಬೋರ್ಡ್ ಮೆಂಬರ್ಗಳು ಮಾಡಕ್ಕೆ ಅಡ್ಡ ಹಾಕೊಂಡು ನೀವು ಪಕ್ಷವನ್ನು ಅಧಿಕಾರಕ್ಕೆ ಬರ್ದಂಗೆ ಮಾಡಿದಂಥವ್ರು ನೀವು. ಇವತ್ತು ಪಕ್ಷದ ಬಗ್ಗೆ ಮಾತಾಡ್ತೀರಿ ನೀವು. ನೀವೇನಾಯ್ತು ಅಂತಂದ್ರೆ ರಾಜ್ಯದ ವರಿಷ್ಠರ ಹತ್ರ ಮಾತಾಡ್ರಿ, ರಾಷ್ಟ್ರೀಯ ನಾಯಕರ ಹತ್ರ ಮಾತಾಡ್ರಿ. ಮಾಧ್ಯಮದ ಮುಖಾಂತರ ನೀವು ಪ್ರಚಾರ ಮಾಡ್ಕೊಳಕ್ ಹೋದ್ರೆ ಅದು ನಡೆಯೋದಿಲ್ಲ. ಅದರಲ್ಲಿ ಇನ್ನು ರಾಜ್ಯ ಬಿಜೆಪಿ ಪಾಳ್ಯದಲ್ಲಿ ಒಬ್ಬರ ಮೇಲೆ ಒಬ್ಬರು ಆರೋಪ ಪ್ರತ್ಯಾರೋಪವನ್ನ ಮಾಡೋ ಸರಣಿ ಮುಂದುವರೆದಿದೆ. ನೆನೆಯಷ್ಟೇ ಮಾಜಿ ಸಚಿವ ಹಾಲಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ವಿಜೇಂದ್ರ ಅವರ ವಿರುದ್ಧವಾಗಿ ಅಸಮಾಧಾನವನ್ನ ತೋಡ್ಕೊಂಡಿದ್ರು. ಆದ್ರೆ ಇದೀಗ ಸುಧಾಕರ್ ಅವರ ವಿರುದ್ಧವಾಗಿ ಮತ್ತೆ ಹರಿಹಾಯ್ದಿದ್ದಾರೆ ಮತ್ತೋರ್ವ ನಾಯಕ. ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಸುಧಾಕರ್ ಅವರ ಸಾಧನೆಯನ್ನ ಹೀಯಾಳಿಸಿ ಮಾತನಾಡಿದ್ದಾರೆ. ಮಂತ್ರಿಯಾಗಿದ್ದಾಗ ಸುಧಾಕರ್ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಗೆಲ್ಲಿಲ್ಲ. ಈಗ ಸಂಸದರಾಗಿದ್ದಕ್ಕೆ ಚಿಕ್ಕಬಳ್ಳಾಪುರ ಬರೆದು ಕೊಡುವ ಅಗತ್ಯ ಕೂಡ ಇಲ್ಲ. ಎಲ್ಲವೂ ಅರ್ಜೆಂಟ್ ಆಗಿ ಆಗಬೇಕು ಅನ್ಕೊಂಡಿದ್ರೆ ಅದಾಗೋದಿಲ್ಲ. ಪಕ್ಷದ ಚೌಕಟ್ಟಿನಲ್ಲಿ ಇರಬೇಕು ಸುಧಾಕರ್ ಅವರು ಅಂತ ಹೇಳಿ ಪ್ರೀತಂ ಗೌಡ ಹರಿಹಾಯ್ದಿದ್ದಾರೆ. ಅಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ನಡೆಯುತ್ತೆ ಅನ್ನೋದು ಬಹುಶಃ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿಗೆ ಗೊತ್ತಿರುವಂತ ವಿಚಾರ. ಹೊಸದಾಗಿ ಪಕ್ಷವನ್ನ ಕಳೆದ 4-5 ವರ್ಷದಲ್ಲಿ ಸೇರಿರುವಂತ ಕಾರ್ಯಕರ್ತರಿರ್ಬೋದು, ಮುಖಂಡರಿರ್ಬೋದು, ನಾಯಕರುಗಳಿರ್ಬೋದು, ಅವರಿಗೆ ಪ್ರಕ್ರಿಯೆ ಬಗ್ಗೆ ವಿಚಾರಗಳ ಕೊರತೆ ಇರುತ್ತೆ ಅಂತ ನಾನು ನಿನ್ನೆ ನೋಡಿದಂತ ಸಂದರ್ಭದಲ್ಲಿ ಭಾವಿಸಿದ್ದೀನಿ. ಸುಧಾಕರ್ ಅವರ ಮಾತುಗಳನ್ನ ಸೂಕ್ಷ್ಮವಾಗಿ ಗಮನಿಸಿ ರಾಜ್ಯದ ಪ್ರಮುಖರು ಅವರಿಗೆ ಕರೆದಿ ಮಾತನಾಡುವಂತ ಅವಶ್ಯಕತೆ ಇದೆ ಅಂತ ನನಗನ್ಸಿದೆ. ಕಾರಣ, ಇವತ್ತಿಗೆ ಒಂದು 5 ವರ್ಷ ಆಗಿದೆ ಭಾರತೀಯ ಜನತಾ ಪಾರ್ಟಿಗೆ ಸೇರಿ. ಒಬ್ರು ಶಾಸಕರಾಗಿದ್ದಂಥವ್ರು ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಬರಬೇಕು, ಯಡಿಯೂರಪ್ಪ ಅವರ ನಾಯಕತ್ವವನ್ನು ಒಪ್ಪಿ ಭಾಜಪ ಸೇರಿದ್ದಾರೆ ಅಂತ ಹೇಳಿ ಅವ್ರನ್ನ ಬಹಳ ಮುಖ್ಯವಾಗಿ ಭಾರತೀಯ ಜನತಾ ಪಾರ್ಟಿಗೆ ಸ್ವಾಗತವನ್ನ ಮಾಡಿದ್ವಿ. ಬಂದು 5 ವರ್ಷದಲ್ಲಿ ಅವರಿಗೆ ಒಂದು ನ್ಯಾಷನಲ್ ಪಾರ್ಟಿಯಾಗಿ 3 ಬಿಫಾರ್ಮ್ ಅನ್ನ ಭಾರತೀಯ ಜನತಾ ಪಾರ್ಟಿ ಕೊಟ್ಟಿದೆ. ಶಾಸಕರಾಗಿ ಪುನರಾಯ್ಕೆಯಾಗಿ 4 ವರ್ಷ ಮಂತ್ರಿಗಳು ಮಾಡಿದೆ. ಅದಾದ ನಂತರ ಮತ್ತೊಮ್ಮೆ ಬಿಫಾರ್ಮ್ ಕೊಟ್ಟು ಚುನಾವಣೆಯಲ್ಲಿ
ಸೋಲಂದ್ಕೊಂಡ್ರು. ನಂತರ ಅವ್ರಿಗೆ ಮತ್ತೆ ಪಕ್ಷ ಕೈ ಹಿಡಿದು MP ಸೀಟ್ ಅನ್ನು ಕೊಟ್ಟಿದೆ. ಅಂದ್ರೆ 5 ವರ್ಷದಲ್ಲಿ 3 B.Pharm 4 ವರ್ಷ ಮಂತ್ರಿಗಿರಿ ಕೊಟ್ಟಿದೆ. ಭಾರತೀಯ ಜನತಾ ಪಾರ್ಟಿಯಲ್ಲಿ ಯಾವುದು GPS ಸಿಸ್ಟಮ್ ಇಲ್ಲ. MP ಆದ ತಕ್ಷಣ ಇಡೀ ಜಿಲ್ಲೆ ಸುಧಾಕರ್ ಅವರು ಬರ್ಕೊಡ್ಬೇಕು ಅನ್ನೋ ಸಿಸ್ಟಮ್ ಇಲ್ಲ. ಪ್ರೀತಮ್ ಗೌಡ ಹಾಸನ ಜಿಲ್ಲೆಯಲ್ಲಿ ಪ್ರಧಾನ ಕಾರ್ಯದರ್ಶಿ ಆಗಿದ್ದಾನೆ ಅಂತ ಹೇಳಿದ್ರೆ ಇಡೀ ಜಿಲ್ಲೆ ರಾಜಕಾರಣ ಪ್ರೀತಮ್ ಗೌಡ ನಿಂತದಲ್ಲಿ ಇರಬೇಕು ಅಂತ ಸರ್ವಾಧಿಕಾರಿ ಧೋರಣೆ ನಮ್ಮ ಪಕ್ಷದಲ್ಲಿ ನಡೆಯೋದಿಲ್ಲ, ನನ್ನೂ ಒಳಗೊಂಡಂತೆ. ಹಾಗಾಗಿ ಸುಧಾಕರ್ ಅವರು ಪಾರ್ಟಿ ಸಿಸ್ಟಮ್ ಅನ್ನ ಅರ್ಥ ಮಾಡ್ಕೋಬೇಕು. ಇದು ಕಾರ್ಪೊರೇಟ್ ಸಿಸ್ಟಮ್ ಅಲ್ಲ, ಇದು ಪಾರ್ಟಿ ಸಿಸ್ಟಮ್, ಕೇಡರ್ ಬೇಸ್ಡ್ ಪಾರ್ಟಿ. ಇದು ಅವ್ರಿಗೆ ಮಾಹಿತಿ ಕೊರತೆ ಇದೆ ಮತ್ತು ಬಹಳ ಎಲ್ಲ ಗೊತ್ತಿದೆ ಅಂತ ಹೇಳಿ ಭಾವಿಸಿ ದೊಡ್ಡ ದೊಡ್ಡ ಮಾತನ್ನ ಆಡಬಾರ್ದು ಮಾಧ್ಯಮದ ಮುಂದೆ. ಅಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ನಡೆಯುತ್ತೆ ಅನ್ನೋದು ಸಿದ್ದರಾಮಯ್ಯನವರ ವಿರುದ್ಧದ ಹೋರಾಟದ ವಿಚಾರಕ್ಕೂ ಕೂಡ ಯತ್ನಾಳ್ ವ್ಯಂಗ್ಯ ಭರಿತ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಯತ್ನಾಳ್ ಸಿಕ್ಕ ಪ್ರತಿ ವಿಚಾರಕ್ಕೂ ಕೂಡ ವಿಜಯೇಂದ್ರ ಅವರ ವಿರುದ್ಧವಾಗಿ ಮುಗಿಬೀಳ್ತಿದ್ದಾರೆ. ವಿಜಯೇಂದ್ರ ಅವರ ಭ್ರಷ್ಟಾಚಾರವೇ ತಾಂಡವಾಡ್ತಾ ಇದೆ. ಸಿದ್ದರಾಮಯ್ಯ ನಾಳೆ ರಾಜೀನಾಮೆ ಕೊಡಬೇಕು ಅಂತಾರೆ. ಮೊದಲು ನಿಮ್ಮದು ನೋಡ್ಕೊಳ್ಳಿ, ಮೊದಲು ಹೋರಾಟ ಮಾಡಿ ಅಂತ ಹೇಳಿ ವಿಜಯೇಂದ್ರ ವಿರುದ್ಧ ಮತ್ತೆ ಕುಟುಕಿದ್ದಾರೆ ಶಾಸಕ ಯತ್ನಾಳ್. ದುರಂಕಾರ ಬಂದಿದೆಯಲ್ಲ, ಅದು ದುರಂಕಾರ ಇರ್ತಿತ್ತ? ಇಲ್ಲ. ಯಾಕಂದ್ರೆ ಇಷ್ಟು ದುಡ್ಡು ಆಗಿಬಿಟ್ಟಿದೆಯಲ್ಲ. ಬಹುಶಃ ಯಾವ ಮುಖ್ಯಮಂತ್ರಿನೂ ಮಾಡಿರ್ಲಿಕ್ಕಿಲ್ಲ, ಅಟ್ಟು ಮಾಡಿಬಿಟ್ರೆ ಅವ್ರು ಪಾಪ ಅವ ಮತ್ತೆ ಪಾದಯಾತ್ರೆ ಮಾಡ್ತಾನೆ 3 ಸಲ ಸಿದ್ದರಾಮಯ್ಯ ಬಿಡ್ತಾನೆ. ಇವ್ರ ಹಗಣೆ ಒದ್ದಾಡಿ ನಾರ್ಲಕತ್ತೈತಿ. ಈಗ ಹೋಗಿ ಸಿದ್ದರಾಮಯ್ಯನವ್ರು ತಕ್ಷಣ ರಾಜೀನಾಮೆ ಕೊಡಬೇಕು. ಮೈಸೂರು ಮುಟ್ಟದ್ರೊಳಗಾಗಿ ರಾಜೀನಾಮೆ ಕೊಡ್ತಾರ. ಏನ್ರಿ ಮಾನ ಮರ್ಯಾದೆ ಇದೆ? ಯಾರು ಆ ಸಿದ್ದರಾಮಯ್ಯ ಅವ್ರೇನು ದಡ ಇವ ಯಾವ ಕೊಟ್ಟಿ ಸಹಿ ಮಾಡಿ ಅಂತ ತೆಗೆದ್ಬಿಟ್ರೆ ಕ್ಲೋಸ್ ಆಗ್ತೈತೆ ಫೈಲ್. ಅವರು ಮಾಡಲ್ಲ. ಯಾಕಂದ್ರೆ ಅವ್ರದ್ದು ಏನು ಇವ್ರ ಬೆಲೆ ಐತೋ ಗೊತ್ತಿಲ್ಲ, ಇವ್ರದ್ದು ಅವ್ರ ಬೆಲೆ ಏನೈತೋ ಗೊತ್ತಿಲ್ಲ, ಇವ್ರದ್ದು ಮ್ಯಾಗ್ ಏನೈತೋ ಗೊತ್ತಿಲ್ಲ. ಇವೆಲ್ಲ ನಾವು ಕ್ವಶನ್ ಮಾರ್ಕ್ ಅದ. ಇವತ್ತು ವಿಜೇಂದ್ರಗೆ ಎಷ್ಟು ದುಡ್ಡಿನ ದುರಂಕಾರ ಬಂದಿದೆಯಲ್ಲ, ಅದು ದುರಂಕಾರ ಇರ್ತಿತ್ತ? ಇಲ್ಲ. ಯಾಕಂದ್ರೆ ಇಷ್ಟು ದುಡ್ಡು ಆಗಿಬಿಟ್ಟಿದೆಯಲ್ಲ. ಬಿಜೆಪಿ ಪಕ್ಷದಲ್ಲಿ ಆಗ್ತಾ ಇರುವ ಎಲ್ಲ ಬೆಳವಣಿಗೆಗಳು ಹಾಗೆ ಜಿಲ್ಲಾಧ್ಯಕ್ಷರ ನೇಮಕಾತಿ ವಿಚಾರದಲ್ಲಿ ಎದ್ದಿರುವ ಅಸಮಾಧಾನ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ ವಿಶ್ವನಾಥ್ ಪತ್ರಿಕಾಗೋಷ್ಠಿಯನ್ನ ಕರೆದಿದ್ದಾರೆ, ಮಾತನಾಡ್ತಿದ್ದಾರೆ, ಕೇಳೋಣ. ಆದ್ರೆ ನಿನ್ನೆ ನೀವು ಮಾತಾಡಿರೋದು ರಾಜ್ಯಾಧ್ಯಕ್ಷರ ಬಗ್ಗೆ, ಸಂಘಟನೆ ಬಗ್ಗೆ, ವ್ಯವಸ್ಥೆ ಬಗ್ಗೆ ಏಕಪಕ್ಷೀಯವಾಗಿ ಎಲ್ಲರೂ ತಾವಂತಾರೆ. ರಾಷ್ಟ್ರೀಯ ನಾಯಕರು ಇಲ್ವಾ ಅಲ್ಲಿ? ರಾಷ್ಟ್ರೀಯ ನಾಯಕರ ಹತ್ರ ಈಗ ಹೋಗಿ ನಡ್ಡಾ ಅವ್ರ ಹತ್ರ ಮಾತಾಡ್ರಿ, ಅಮಿತ್ ಶಾ ಅವ್ರ ಹತ್ರ ಮಾತಾಡ್ರಿ, ಮುಂದಿನ ಅಧ್ಯಕ್ಷರು ಬೇಡ ನಾನೇ ಆಯ್ತೀನಿ ಅಂತ ಹೇಳ್ರಿ. ಬೇಡ ಅಂದವ್ರು ಯಾರು? ಪಕ್ಷ ಯಾರನ್ನ ಅಧ್ಯಕ್ಷರು ಮಾಡ್ತಾರೋ ಅವ್ರು ಏನ್ ಹೇಳ್ತಾರೋ ಕೆಲಸನ ಮಾಡ್ತೀವಿ. ಏನೇ ಅಸಮಾಧಾನ ಇರ್ಬೋದು, ಏನೇ ಇರ್ಬೋದು. ಅದರಲ್ಲಿ ನಾವು 46 ವರ್ಷ ಕಾರ್ಯಕರ್ತರು ಬಾಯಿ ಮುಚ್ಕೊಂಡಿದ್ದೀವಿ. ಇವತ್ತು ನೀವು MP ಮಾಡಬೇಕು ಅಂತಂದ್ರೆ ಸುಮ್ಮನೆ ಅಲ್ಲ, ನಿನ್ ದುಡ್ಡು ಪ್ರಭಾವ ಎಲ್ಲ ನಡೆಯಲ್ಲ. ನಾನು ಹೇಳ್ದಲ್ಲ, ನಿನ್ ಕ್ಷೇತ್ರದಲ್ಲೇ ನೀನು 22,000 ಓಟ್ ತಗೊಂಡಿರೋದು. ನೀವು ಕಳಸರಿ ಚುನಾವಣೆ ಸಂದರ್ಭದಲ್ಲಿ ಗೋರಿಬಿದ್ನೂರಲ್ಲಿ ಯಾರು ಸಪೋರ್ಟ್ ಮಾಡಿದ್ರಿ? ನೀವು ಬಿಜೆಪಿ ಕ್ಯಾಂಡಿಡೇಟ್ ಮಾಡಿದ್ರಾ? ಕಾಂಗ್ರೆಸ್ ಕ್ಯಾಂಡಿಡೇಟ್, ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಸಪೋರ್ಟ್ ಮಾಡೋದು ಊರಿಗೆಲ್ಲ ಗೊತ್ತು. ಬಾಗೇಪಲ್ಲಿಯಲ್ಲಿ ಯಾರು ಸಪೋರ್ಟ್ ಮಾಡಿದ್ರಿ ನೀವು? ಪಾಪ ಮುನ್ರಾಜ್ ಅಂತೇಳಿ 63,000 ಓಟ್ ತಗೊಂಡ ಅವನು. ನೀನು ಯಾರಿಗೆ ಮಾಡಿದ್ದು? ಕಾಂಗ್ರೆಸ್ ಕ್ಯಾಂಡಿಡೇಟ್ ಸಪೋರ್ಟ್ ಮಾಡಿದೆ. ಹೊಸಕೋಟೆಯಲ್ಲಿ ಯಾರು ಸಪೋರ್ಟ್ ಮಾಡಿದೆ? ನೀನು ಕಾಂಗ್ರೆಸ್ ಕ್ಯಾಂಡಿಡೇಟ್ ಸಪೋರ್ಟ್ ಮಾಡಿದೆ. ದೇವನಹಳ್ಳಿಯಲ್ಲಿ ಯಾರು ಸಪೋರ್ಟ್ ಮಾಡಿದೆ? ನೀನು KH ಮುನಿಯಪ್ಪ ಸಪೋರ್ಟ್ ಮಾಡಿದೆ. ಹೋಗಲ್ಲಿ ಕಾರ್ಯಕರ್ತನ ಕೇಳ್ರಿ. ನೀನು ಪಕ್ಷದ ಬಗ್ಗೆ ಮಾತಾಡ್ತಾ ಇದೆಯಾ? ನೀನು ಪಕ್ಷ ಅಂದ್ರೆ ತಾಯಿ ಇದ್ದಂಗೆ ಸುಧಾಕರ್ ಅವರೇ. ಇಷ್ಟ ಇದ್ರೆ ಇರೋ, ಇವೆಲ್ಲ ಮಾತಾಡಕ್ ಹೋಗ್ಬೇಡ, ಡ್ಯಾಮೇಜ್ ಮಾಡಕ್ ಹೋಗ್ಬೇಡ. ನಿನ್ನಂತವ್ರು ಲಕ್ಷಾಂತರ ಜನ ನಮ್ಮ ಪಾರ್ಟಿಯಲ್ಲಿ ಅವರೇ. ಈಗ ಅನೇಕ ಜನ ಪಾರ್ಟಿಗೆ ಹೊಸದಾಗಿ ಬಂದಿರೋರು ಪಕ್ಷದಲ್ಲಿ ಕೆಲಸ ಮಾಡ್ತಾ ಇಲ್ವತ್ಲ ಕಡೆಗೆ. ಅವ್ರು ಹೇಳಿದ್ದೇನು, ನಾನು 4 ವರ್ಷ ಮನೇಲಿ ಕುತ್ಕೊಳಕ್ ಆಗಲ್ಲ, ಬೇಜಾರಾಗ್ಬಿಟ್ಟೈತೆ, 4 ವರ್ಷ MP ಆಗ್ತೀನಿ ಅಂತ ಹೇಳಿದ್ ನೀವು. ನನ್ನ ಹತ್ರನೇ ಹೇಳಿದಿರಿ ನೀವು, ಕಾರ್ಯಕರ್ತರ ಹತ್ರ ಹೇಳಿದಿರಿ ನೀವು. ಅಂದ್ರೆ ನೀನು 4 ವರ್ಷ MP ಆಗೋದಕ್ಕೆ ಕಾರ್ಯಕರ್ತರು ಇಷ್ಟು ಶ್ರಮ ಪಡ್ಬೇಕಾಗಿತ್ತಾ? ಅಂದ್ರೆ ಮನೇಲಿ ಕುತ್ಕೊಳಕ್ ಆಗಲ್ಲ ಅಂದ್ರೆ ನೀನು ಪೂರ್ತಿ ಅಧಿಕಾರ ನಿಮ್ಗೆ ಬೇಕಾ? ನಾನು 46 ವರ್ಷ ಇವತ್ತು ನಾನು ಮಂತ್ರಿ ಸ್ಥಾನ ಕೇಳಿಲ್ಲ. ನಾನು ಎಲ್ಲ ನಿಮ್ಗೆ ಬಿಟ್ಕೊಟ್ಟಿದೀನಿ. ಯಾಕಂದ್ರೆ ಪಕ್ಷಕ್ಕೆ ಬಂದಾಗ, ಸರ್ಕಾರ ಅಧಿಕಾರಕ್ಕೆ ಬಂದವಾಗಂತ ಎಲ್ಲ ನಾವ್ ಯಾರು ಕೇಳಲೇ ಇಲ್ಲ. ಬಂದವರಿಗೆ ಕೊಡಿ ಸರ್ ಅಧಿಕಾರ, ನಮ್ಗೆ ಬರೀ ಗ್ರಾಂಟ್ ಕೊಡ್ರಿ ಅಂತ ಕೇಳಿದವರು. ಹೋಗು ಇವತ್ತು ಕಾಂಗ್ರೆಸ್ ಅಲ್ಲಿ ಮಾತಾಡು, ತಗೊಂತಾರೆ ನಿಮ್ಗೆ ಅಂತೇಳಿ. ಇಷ್ಟು ನೀವು ಕಳಸರಿ ಏನಾದ್ರೂ ನಾವು ಅಧಿಕಾರಕ್ಕೆ ಬರಲಿಲ್ಲ ಅಂತಂದ್ರೆ, ನೀವು ಆ ಕೋವಿಡ್ ಅಲ್ಲಿ ಮಾಡಿದಂತ ಹಗರಣಗಳಿದೆಯಲ್ಲ, ಅವ್ಯವಹಾರ ಇದೆಯಲ್ಲ, ಇದು ಪ್ರಮುಖ ಕಾರಣ. ಗೊತ್ತಿರಲಿ ನೀವು. ಕೆಲವು ಮಂತ್ರಿಗಳು ಯಾರಿದ್ರಿ, ನಿಮ್ಮ ಒಂದು ದುರಾಂಕಾರದಿಂದ ಕಾರ್ಯಕರ್ತನ ದೂರ ಇಟ್ಟು
ಆ ಕಾರ್ಯಕರ್ತರಿಗೆ ಯಾವುದು ಬೋರ್ಡ್ ಮೆಂಬರ್ಗಳು ಮಾಡಕ್ಕೆ ಅಡ್ಡ ಹಾಕೊಂಡು ನೀವು ಪಕ್ಷವನ್ನು ಅಧಿಕಾರಕ್ಕೆ ಬರ್ದಂಗೆ ಮಾಡಿದಂಥವ್ರು ನೀವು ಇವತ್ತು ಪಕ್ಷದ ಬಗ್ಗೆ ಮಾತಾಡ್ತೀರಿ. ನೀವೇನಾಯ್ತು ಅಂತಂದ್ರೆ ರಾಜ್ಯದ ವರಿಷ್ಠರ ಹತ್ರ ಮಾತಾಡ್ರಿ, ರಾಷ್ಟ್ರೀಯ ನಾಯಕರ ಹತ್ರ ಮಾತಾಡ್ರಿ. ಮಾಧ್ಯಮದ ಮುಖಾಂತರ ನೀವು ಪ್ರಚಾರ ಮಾಡ್ಕೊಳಕ್ ಹೋದ್ರೆ ಅದು ನಡೆಯೋದಿಲ್ಲ. ಅದರಲ್ಲಿ